ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವ ಯುವಕ ಯುವತಿಯರಿಗೆ ಸುವರ್ಣಾವಕಾಶ ಒದಗಿ ಬಂದಿದ್ದು, ಮೇ 3ರಂದು ಮುದ್ದೇಬಿಹಾಳ ಪಟ್ಟಣದ ಆಲ್ಮಟ್ಟಿ ರಸ್ತೆಯಲ್ಲಿರುವ BAS ಇಂಟರ್ನ್ಯಾಷನಲ್ ಶಾಲಾ ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗಿದೆ. ಆಸಕ್ತರು ಈ ಅವಕಾಶದ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಶಾಲೆಯ ಆಡಳಿತಾಧಿಕಾರಿ ಪ್ರಭುಗೌಡ ಬಿರಾದರ್ ಅವರು ಹೇಳಿದರು. ಈ ಕುರಿತು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, BAS ಸ್ಟಾಫಿಂಗ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಡೆಯುತ್ತಿರುವ ಈ ಉದ್ಯೋಗ ಮೇಳದಲ್ಲಿ ಪುರುಷರು ಹಾಗೂ ಮಹಿಳೆಯರಿಗೆ ಸಮಾನ ಅವಕಾಶ ನೀಡಲಾಗುತ್ತಿದೆ. ಅಸೆಂಬ್ಲಿ ವರ್ಕರ್ಸ್, ಪೀಕರ್ಸ್ ಅಂಡ್ ಪ್ಯಾಕರ್ಸ್, ಹೆಲ್ಪರ್ಸ್ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದ್ದು, SSLC, PUC, ITI, ಡಿಪ್ಲೊಮಾ ಮತ್ತು ಯಾವುದೇ ಪದವಿ ಪಡೆದ ಅಭ್ಯರ್ಥಿಗಳು ಭಾಗವಹಿಸಬಹುದು. ಬೆಂಗಳೂರು, ಕೋಲಾರ ಮತ್ತು ದೊಡ್ಡಬಳ್ಳಾಪುರ ಪ್ರದೇಶಗಳಲ್ಲಿ ಉದ್ಯೋಗ ಅವಕಾಶಗಳು ಲಭ್ಯವಿದ್ದು, ಆಯ್ಕೆಯಾದವರಿಗೆ ತಕ್ಷಣವೇ ನೇಮಕಾತಿ ಮಾಡಿಕೊಂಡು ಪ್ರತಿ ತಿಂಗಳು 16,500ರಿಂದ 21,000ರವರೆಗೆ ಸಂಬಳ, ಉಚಿತ ವಸತಿ, ESI ಹಾಗೂ PF ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಆಸಕ್ತ ಅಭ್ಯರ್ಥಿಗಳು ಮೇ 3ರಂದು ಬೆಳಗ್ಗೆ 10 ಗಂಟೆಯಿಂದ ನಡೆಯುವ ಈ ಜಾಬ್ ಮೇಳದಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಭಾಗವಹಿಸುವಂತೆ ಸಲಹೆ ನೀಡಿದರು. ಉದ್ಯೋಗ ಮೇಳವನ್ನ ನಾವು ಇದೇ ರವಿವಾರ ಮೇ 3ನೇ ತಾರೀಕು ರವಿವಾರ ದಿನ ನಮ್ಮ ಕಂಪ್ನಿ, ನಮ್ಮ BAS ಕಂಪ್ನಿ ಶಾಲೆಯ ಒಂದು ಅಂಡರ್ದಲ್ಲಿ BAS ಕಂಪ್ನಿ ಅವರು ಬೆಂಗಳೂರಿನಿಂದ ಟೀಮ್ ಬರ್ತಾ ಇದೆ. ಸುಮಾರು 2,000 ಅಭ್ಯರ್ಥಿಗಳಿಗೆ ನಾವು ಒಂದು ಉದ್ಯೋಗ ಕೊಡ್ಲಿಕ್ಕೆ ವೇದಿಕೆಯನ್ನು ತಯಾರು ಮಾಡಿದ್ದೀವಿ. ಸೊ ಈಗ ಆಲ್ರೆಡಿ ನಾವು ಸುಮಾರು 10 ಕಂಪ್ನಿ ಜೊತೆ ನಮ್ಮ ಸಂಸ್ಥೆ ಟೈಅಪ್ ಆಗಿದೆ. ಅದು ಐಫೋನ್ ಕಂಪ್ನಿ, ಎಲೆಕ್ಟ್ರಿಕಲ್ ಕಂಪ್ನಿ, ಹೋಂಡಾ ಕಂಪ್ನಿ, ಮತ್ತೆ ಮಹೇಂದ್ರ ಕಂಪ್ನಿ, ಅಶೋಕ್ ಲೇಲ್ಯಾಂಡ್ ಕಂಪ್ನಿ, ಈಗ ಸುಮಾರು ಒಂದು 10 ಕಂಪ್ನಿ ಜೊತೆ ನಮ್ಮ ಸಂಸ್ಥೆ ಟೈಅಪ್ ಆಗಿದೆ. ಸೊ ಅದರಲ್ಲಿ ನಮಗೊಂದು 2,000 ಜನ ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ಸೊ ಅದು ನಮ್ಮ ಟೀಮ್ ಬರುತ್ತೆ. ಅವ್ರಿಗೆಲ್ಲ SLC, PUC ಫೇಲ್ ಆದ್ರೂ ತೊಂದರೆ ಇಲ್ಲ, ಮತ್ತೆ ಡಿಗ್ರಿ ಪಾಸ್ ಫೇಲ್ ಅಥವಾ ITI ಡಿಪ್ಲೊಮಾ ಆಗಿರ್ಬೋದು, ಇವೆಲ್ಲಾ ಕೋರ್ಸ್ ಗಳನ್ನ ಆದಂತ ಸುಮಾರು 6 ಟೀಮ್ ಬರ್ತಾ ಇದೆ ಅವತ್ತು. ಅವರೆಲ್ಲರಿಗೂ ಉದ್ಯೋಗವನ್ನ ಅವ್ರಿಗೆ ಇಂಟರ್ವ್ಯೂ ಮಾಡಿ ಅವ್ರ ಆನ್ ಸ್ಪಾಟ್ ಅಲ್ಲೇ ಅವ್ರಿಗೆ ನಾವು ಆರ್ಡರ್ ಕಾಪಿಯನ್ನು ಕೊಡ್ತಾ ಇದೀವಿ. ಸುಮಾರು ಅವ್ರಿಗೆ ಫುಡ್ ಅಂಡ್ ಅಕಾಮಿಡೇಷನ್ ಕೂಡ ಫ್ರೀ ಆಗಿರುತ್ತೆ. ಅದು ನಮ್ಮ ಉದ್ಯೋಗದ ನಮ್ಮ ಸಂಸ್ಥೆ ಒಂದು ಮೊದಲನೇ ಇದು. ಸೊ ಹಾಗಾಗಿ ತಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ಒಂದು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಸಾಕಷ್ಟು ಜನರಿಗೆ ನಿರುದ್ಯೋಗ ಸಮಸ್ಯೆ ಇದೆ, ಉದ್ಯೋಗದ ಕೊರತೆ ಇರೋದ್ರಿಂದ ತಾವು ಅತಿ ಹೆಚ್ಚು ಈ ಮಾಧ್ಯಮದ ಮೂಲಕ ನಮಗೆ ತಿಳಿಪಡಿಸಿದ್ರಂದ್ರೆ ಒಂದಿಷ್ಟು ನಮ್ಮ ಯುವಕ ಯುವತಿಯರಿಗೆ ಒಂದು ಉದ್ಯೋಗ ಸಿಕ್ಕಂಗಾಗುತ್ತೆ. ಇದೊಂದು ಕೂಡ ನಮ್ಮ ಸಂಸ್ಥೆಯ ಒಂದು ಸಾಮಾಜಿಕ ಕಳಕಳಿಯ ಒಂದು ಕೆಲಸ ಆಗಿದೆ. ಸೊ ಅದಕ್ಕೆ ತಾವೆಲ್ಲರೂ ಇಲ್ಲಿವರೆಗೆ ಸಾಕಷ್ಟು ವಿಚಾರಗಳಲ್ಲಿ ತಮ್ಮ ಸಹಕಾರ ಕೊಟ್ಟಿದ್ದೀರಿ. ಸೊ ಇದೊಂದು ವಿಚಾರದಲ್ಲಿ ಸಹಕಾರ ಕೊಟ್ರೆ ಸುಮಾರು ಈ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಈಗ ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆ ಆಗಿರ್ಬೋದು, ನಮ್ಮ ಮುಂಬೈ ಕರ್ನಾಟಕದ ಈ 3-4 ಜಿಲ್ಲೆಗಳಿಂದ ಬರ್ಬೋದು. ಸೊ ಅವ್ರಿಗೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ, ಫ್ರೀ ರಿಜಿಸ್ಟ್ರೇಷನ್ ಇರುತ್ತೆ. ಅವ್ರು ನೇರವಾಗಿ ಬಂದ್ರೆ ಅವತ್ತೆಲ್ಲ ಅವ್ರಿಗೆ ಜಾಗದಲ್ಲೇ ಸ್ಪಾಟ್ ಇನ್ಸ್ಪೆಕ್ಷನ್ ಕೊಡ್ತಾ ಇದೀವಿ. ಸೊ ನೀವು ಅದನ್ನ ಮಾಹಿತಿಯನ್ನ ಕೊಟ್ಟು ಅವತ್ತು ಅವ್ರಿಗೆಲ್ಲ ವೆರಿಫಿಕೇಶನ್ ಆಗಿರ್ಬೋದು, ಸ್ಪಾಟ್ ಇನ್ಸ್ಪೆಕ್ಷನ್ ಅವ್ರಿಗೆಲ್ಲ ಮಾಡಿ ಆರ್ಡರ್ ಕೂಡ ಕೊಟ್ಟು ಕಳಿಸ್ತೀವಿ. ಮತ್ತೆ ಎಂದು ಜಾಯ್ನಿಂಗ್ ಆಗ್ಬೇಕಂತ ಕೂಡ ನಾವು ಅವತ್ತೇ ಕೊಡ್ತೀವಿ. ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ESI, PF ಜೊತೆಗೆ ಒಂದು ಆಕರ್ಷಕ ಸ್ಯಾಲರಿ ಕೂಡ ಇರುತ್ತೆ. ಸೊ ಅವ್ರಿಗೆ ವಸತಿ, ಊಟದ ವ್ಯವಸ್ಥೆ ಕೂಡ ಕೊಡ್ತಾ ಇದ್ದೀವಿ. ಸೊ ದಯವಿಟ್ಟು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬ ಒಂದು ಯುವಕರಿಗೆ ಉದ್ಯೋಗದ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಸೊ ಅದ್ರ ಮಾಹಿತಿಯನ್ನು ಸಂಪೂರ್ಣವಾಗಿ ನೀವೆಲ್ಲರಿಗೆ ಮಾಹಿತಿ ಕೊಟ್ಟು ಒಂದು ಯುವಕರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ಮತ್ತೊಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಈ ವೇಳೆ ಸಂಸ್ಥೆಯ ಕಾರ್ಯದರ್ಶಿ ಸುಮಂಗಲಾ ಬಿರಾದರ್ ಅವರು ಮಾತನಾಡಿ, ಈ ಭಾಗದಲ್ಲಿ ಸಾಕಷ್ಟು ವಿದ್ಯಾವಂತರು ತಮ್ಮ ಪದವಿ ಮುಗಿಸಿ ಸರಿಯಾದ ಉದ್ಯೋಗ ಸಿಗದೆ ಪರದಾಡುತ್ತಿರುವವರಿಗೆ ಅನುಕೂಲವಾಗಲಿ, ನಮ್ಮ ಭಾಗದಲ್ಲಿ ಯಾರೊಬ್ಬರೂ ನಿರುದ್ಯೋಗಿಗಳಾಗಿ ತಿರುಗಾಡಬಾರದು ಎಂಬ ಸದುದ್ದೇಶದಿಂದ ಈ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಆಸಕ್ತರು ಭಾಗಿಯಾಗಿ ಉದ್ಯೋಗವನ್ನ ನಿಮ್ಮದಾಗಿಸಿಕೊಳ್ಳಿ ಎಂದರು. ಈ ವೇಳೆ ಶಾಲೆಯ ಶೈಕ್ಷಣಿಕ ಸಂಯೋಜಕ ಸತೀಶ್ ವಾಲಿಕಾರ್ ಇದ್ದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.